ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಆ ರಾಜ್ಯ ಸರ್ಕಾರದ ಅಥವಾ ಹಣಕಾಸಿನ ಸಚಿವರು ಆದ್ಯತಾ ವಲಯಗಳು, ಪ್ರಿಯಾರಿಟಿ ಸೆಕ್ಟರ್ ಗಳೇನಿದ್ದಾವೆ, ಕೀ ಸೆಕ್ಟರ್ಸ್, ಇದಕ್ಕೆ ಇವತ್ತು ಯಾವ ರೀತಿ ಗಮನ ಹರಿಸ್ತಾ ಇದ್ದಾರೆ ಅನ್ನೋಕೆ ಅಂಕಿಅಂಶಗಳನ್ನ ಕೊಡ್ತೇನೆ. ಶಿಕ್ಷಣ ಇಲಾಖೆ ಬಗ್ಗೆ ಹೇಳ್ತಾರೆ, ಯಾವುದೇ ಒಂದು ದೇಶ ಅಥವಾ ರಾಜ್ಯ ಸುಸ್ಥಿರವಾಗಿ ಕಟ್ಟಲು ಶಿಕ್ಷಣದ ಬುನಾದಿ ಗಟ್ಟಿಯಾಗಿರ್ಬೇಕು ಅಂತ ನಾವು ಮಾತನಾಡ್ತೇವೆ. ಆದ್ರೆ ರಾಜ್ಯ ಸರ್ಕಾರ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಇತರ ರಾಜ್ಯಗಳ ಅಂಕಿಅಂಶಗಳನ್ನ ನಾವು ಕಂಪೇರ್ ಮಾಡಿದ್ರೆ, ಅಂದ್ರೆ ಈ ಆರ್ಥಿಕ ವರ್ಷದಲ್ಲಿ ಎಷ್ಟು ಇದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿದ್ರೆ, ಬೇರೆ ಬೇರೆ ರಾಜ್ಯಗಳು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ Karnataka has allocated 10.7% of its expenditure on education in 26-27. ಬೇರೆ ರಾಜ್ಯಗಳು 14.5% ಅಷ್ಟು ಕೊಟ್ರೆ, ನಮ್ಮ ಸರ್ಕಾರ ಕೇವಲ 10.7% ಕೊಟ್ಟಿರ್ತಕ್ಕಂಥದ್ದು. ಆರೋಗ್ಯ ಕ್ಷೇತ್ರ ಮನೆ ಸಚಿವರಿಲ್ಲೇ ಇದ್ದಾರೆ. ರಾಷ್ಟ್ರೀಯ ಸರಾಸರಿ ಬೇರೆ ಬೇರೆ ರಾಜ್ಯಗಳು 6.2% ಅಷ್ಟು ಬಜೆಟ್ ಅಲ್ಲಿ ಕೊಟ್ರೆ, ಕಾಂಗ್ರೆಸ್ ಸರ್ಕಾರ ಇವತ್ತು 4.3% ಅಷ್ಟು ಎಕ್ಸ್ಪೆಂಡಿಚರ್ 26-27ನೇ ಆಯವ್ಯಯದಲ್ಲಿ ಇಟ್ಟಿರ್ತಕ್ಕಂಥದ್ದು. ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಮಾನ್ಯ ಸಚಿವರು ಕೂಡ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳು ಇಡೀ ದೇಶದಲ್ಲಿ 4.9% ಕೊಟ್ರೆ, ಇವತ್ತು ಕೇವಲ 2.8% ಅಷ್ಟೇ ಇವತ್ತು ಮಾನ್ಯ ಹಣಕಾಸು ಸಚಿವರು ಹಣವನ್ನು ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ ಮಾನ್ಯ ಸಭಾಧ್ಯಕ್ಷ ಲೋಕೋಪಯೋಗಿ ಇಲಾಖೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 19, 20, 21, 22 ಎಲ್ಲವನ್ನು ನೋಡಿದಾಗ ಆಯವ್ಯಯದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ಎಷ್ಟು ಅಂತ ಹೇಳಿದ್ರೆ 41,900 ಕೋಟಿ ಕೊಟ್ರೆ, ವೆಚ್ಚ ಆಗಿರ್ತಕ್ಕಂಥದ್ದು 41,625 ಕೋಟಿ ರೂಪಾಯಿಗಳು. ಆದ್ರೆ ಈ ಸರ್ಕಾರದಲ್ಲಿ 23, 24, 24, 25, 25, 26, 26, 27 ಎಲ್ಲ ಆರ್ಥಿಕ ವರ್ಷಗಳನ್ನ ಕೂಡಿ ಹಾಕಿದಾಗ ಕೊಟ್ಟಿರ್ತಕ್ಕಂಥದ್ದು ಕೇವಲ 39,406 ಕೋಟಿ ರೂಪಾಯಿಗಳು. ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಏನ್ ಕೊಟ್ಟಿತ್ತು ಅದಕ್ಕಿಂತ ಸುಮಾರು 7,500 ಕೋಟಿ, ಅಂದ್ರೆ 7,500 ಕೋಟಿ ರೂಪಾಯಿಗಳಷ್ಟು ಕಡಿಮೆ ಮಾಡಿರ್ತಕ್ಕಂಥದ್ದು. ಜಲಸಂಪನ್ಮೂಲ ಇಲಾಖೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಟ್ಟಾರೆಯಾಗಿ 74,251 ಕೋಟಿ ರೂಪಾಯಿಗಳು ಕೊಟ್ರೆ, ಆಯವ್ಯಯದಲ್ಲಿ ಕೊಟ್ಟರೆ ವೆಚ್ಚ ಆಗಿರ್ತಕ್ಕಂಥದ್ದು ಆಲ್ಮೋಸ್ಟ್ 80,000 crores ಖರ್ಚಾಗಿದೆ ಮನೆ ಸಭಾಧ್ಯಕ್ಷರೇ. ಆದ್ರೆ ಈ ಸರ್ಕಾರದಲ್ಲಿ ಕಳೆದ 23, 24ರಿಂದ 27ರವರೆಗೆ ಕೊಟ್ಟಿರ್ತಕ್ಕಂಥದ್ದೇ 71,443 ಕೋಟಿ, ವೆಚ್ಚ ಆಗಿರ್ತಕ್ಕಂಥದ್ದು 45,000, 46,000 ಕೋಟಿ. ಈ ರೀತಿ ಎಲ್ಲಾ ಇಲಾಖೆಗಳಲ್ಲಿ PWD ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು ಅಥವಾ ಮೈನರ್ ಇರಿಗೇಷನ್ ಇರ್ಬೋದು, ಎಲ್ಲಾ ಇಲಾಖೆಯಲ್ಲೂ ಕೂಡ ಅಭಿವೃದ್ಧಿಗೆ ಹಣವನ್ನ ಕೋತ ಆಗ್ತಾ ಇರ್ತಕ್ಕಂಥದ್ದು, ಕೊಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಮಾನ್ಯ ಗೃಹ ಸಚಿವರೆಲ್ಲ ಸದನದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಮನ ಸಭಾಧ್ಯಕ್ಷರೇ, ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂತ ಮಹತ್ತರವಾಗಿರುವಂತಹ ಜವಾಬ್ದಾರಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ಶಿವಮೊಗ್ಗ, ಉತ್ತರ ಕನ್ನಡ, ಹುಬ್ಳಿ, ಧಾರವಾಡ ಅನೇಕ ಜಿಲ್ಲೆಗಳಲ್ಲಿ ಫೆಬ್ರವರಿ ತಿಂಗಳು ಸಂಬಳ ಏನು ಮಾರ್ಚ್ 1ನೇ ತಾರೀಕು ಒಳಗೆ ಕೊಡಬೇಕಾಗಿತ್ತು, ಮಾರ್ಚ್ 10ನೇ ತಾರೀಕು ಕಳೆದ್ರು ಸಹ ಇವತ್ತು ಆ ಹಣವನ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ರಾಜ್ಯದ ಪರಿಸ್ಥಿತಿಗೆ ಎಲ್ಲಿಗೆ ಬಂದಿದೆ ಅಂತ ಹೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಇವತ್ತು ಹಿಂದೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿತು, ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಿನ್ನೀರಿನಲ್ಲಿ ಮುಳುಗಡೆ ಆಗಿ ಅಲ್ಲಿ ಜಮೀನನ್ನ ಕಳ್ಕೊಳ್ತಾ ಇದ್ದಾರೆ. ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ ಕೊಡ್ತೇವೆ, ಒಣ ಭೂಮಿಗೆ 30 ಲಕ್ಷ ಕೊಡ್ತೇವೆ. ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿದೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ಎಷ್ಟು ಹಣವನ್ನ ಇವತ್ತು ಇದಕ್ಕೆ ಮೀಸಲಿಟ್ಟಿದ್ದೀರಿ ಅನ್ನೋದನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷ.